ಕೆಲವೊಂದು ಸಂದರ್ಭಗಳಲ್ಲಿ ರಾತ್ರಿ ಹೊತ್ತು ನಾವು ವಾಹನಗಳಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅಪರಿಚಿತರು ಸಿಕ್ಕಿ ನಮ್ಮ ಸಹಾಯವನ್ನು ಕೇಳಿದಾಗ ಸಹಾಯ ಮಾಡಬೇಕೋ ಬೇಡವೋ ಎಂಬ ಅನುಮಾನಕ್ಕೆ ಒಳಪಡುತ್ತೇವೆ. ಆದರೂ ಮಾನವೀಯ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿದಾಗ ಒಮ್ಮೊಮ್ಮೆ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಅಂತಹ ಒಂದು ಸಂದರ್ಭವನ್ನು ನಾನು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್. ದಯಮಾಡಿ ಈ ಕಥೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದು ನಾನು ಓದುತ್ತಿರುವ ಕತೆ ತರಳಿಯೊಂದಿಗೆ ಹೊಸ ವರ್ಷಾಚರಣೆ. ಆ ದಿನ ಕೊಡಚಾದ್ರಿಯಲ್ಲಿ ಒಂದು ಹೋಟೆಲಿನಲ್ಲಿ ಹೊಸ ವರ್ಷದ ಆಚರಣೆಗಾಗಿ ನನಗೆ ಆಮಂತ್ರಣ ಬಂದಿತ್ತು. ಎಲ್ಲ ಕಡೆಯಿಂದಲೂ ಜನಗಳು ಅಲ್ಲಿಗೆ ಹೋಗುತ್ತಿದ್ದರು. ನಾನು ಹೋಗಲೇಬೇಕಾದ ಕಾರ್ಯಕ್ರಮವಾದುದರಿಂದ ಯಾರಾದರೂ ಜೊತೆಗೆ ಸಿಗುತ್ತಾರೋ ಏನೋ ಎಂದು ನೋಡಿದೆ. ಆದರೆ ಯಾರೂ ಸಿಗಲಿಲ್ಲ. ಕೊನೆಗೆ ನಾನೊಬ್ಬನೇ ನನ್ನ ವಾಹನವನ್ನು ಏರಿ ಕೊಡಚಾದ್ರಿ ಬೆಟ್ಟದ ಕಡೆಗೆ ಪ್ರಯಾಣ ಮಾಡತೊಡಗಿದೆ. ಅದು ಸುಮಾರು 9 ಗಂಟೆಯ ರಾತ್ರಿಯಾಗಿತ್ತು. ಹೀಗೆ ನಾನು ಆ ಕತ್ತಲಿನಲ್ಲಿ ವಾಹನ ಚಾಲನೆ ಮಾಡುತ್ತಿದ್ದಾಗ ಯಾರೋ ಒಬ್ಬಳು ಹುಡುಗಿ ಬಂದು ಕೈ ಮಾಡಿ ಗಾಡಿ ನಿಲ್ಲಿಸುವಂತೆ ಪ್ರಾರ್ಥಿಸಿದಳು. ಅವಳು ಅಪ್ರತಿಮ ಸುಂದರಿಯಾಗಿದ್ದು ನನ್ನ ವಾಹನದ ಬೆಳಕಿನಲ್ಲಿ ಮಿರಮಿರ ಮಿಂಚುತ್ತಿದ್ದಳು. ಅಂತಹ ಸುಂದರಿ ರಾತ್ರಿ ಹೊತ್ತಿನಲ್ಲಿ ಕೈ ಮಾಡಿದಾಗ ನಿಲ್ಲಿಸದಿರಲು ಸಾಧ್ಯವೇ? ಹಾಗಾಗಿ ನಾನು ವಾಹನವನ್ನು ನಿಲ್ಲಿಸಿ, ಏನಮ್ಮ, ಈ ರಾತ್ರಿ ಹೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ದೀಯೇ? ಭಯವಾಗುವುದಿಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವಳು ನಗುತ್ತಾ, ನಾಳೆ ಹೊಸ ವರ್ಷದ ಆಚರಣೆಯ ಪ್ರಯುಕ್ತ ಹೈವೇ ಹೋಟೆಲಿನಲ್ಲಿ ನನ್ನನ್ನು ಪಾರ್ಟಿಗೆ ಬರಲೇಬೇಕೆಂದು ಆಹ್ವಾನ ಮಾಡಿದ್ದಾರೆ. ಆದರೆ ಏನು ಮಾಡಲಿ, ನನಗೆ ಯಾರೂ ಜೊತೆ ಸಿಗಲಿಲ್ಲ. ಹಾಗಾಗಿ ಒಬ್ಬಳೇ ಹೋಗಬೇಕಲ್ಲ, ಯಾರಾದರೂ ಜೊತೆ ಸಿಗುತ್ತಾರೋ ನೋಡೋಣ ಎಂದು ಕಾಯುತ್ತಿದ್ದೇನೆ. ನೀವೇನಾದರೂ ಅಲ್ಲಿಗೆ ಹೋಗುತ್ತಿರುವಿರಾ ಎಂದು ಕೇಳಿದಳು. ಅವಳ ಮಾತಿಗೆ ಮರುಳಾದ ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ. ನೀವು ಬರುವುದಾರೆ ನನ್ನ ಜೊತೆಯಲ್ಲಿ ಬರಬಹುದು, ಕರೆದುಕೊಂಡು ಹೋಗುತ್ತೇನೆ ಎಂದು ತಕ್ಷಣವೇ ಆಹ್ವಾನ ನೀಡಿದೆ. ಅಯ್ಯೋ, ಖಂಡಿತ ಬರುತ್ತೇನೆ, ನಾನು ಅದಕ್ಕಾಗಿಯೇ ಕಾಯುತ್ತಿದ್ದೇನೆ ಎನ್ನುತ್ತಾ ನನ್ನ ಅನುಮತಿಯನ್ನು ಕೇಳದೆ ವಾಹನವನ್ನೇರಿ ಕುಳಿತೇ ಬಿಟ್ಟಳು. ಆ ರಾತ್ರಿಯಲ್ಲಿ ಗುರುತು ಪರಿಚಯವಿಲ್ಲದ ಒಬ್ಬ ಹುಡುಗಿಯನ್ನು ಹೀಗೆ ನನ್ನ ಜೊತೆಯಲ್ಲಿ ಪಾರ್ಟಿಗೆ ಕರೆದುಕೊಂಡು ಹೋಗುವುದಕ್ಕೆ ಸ್ವಲ್ಪ ಮುಜುಗರವಾಯಿತು. ಆದರೂ ಹೇಗೋ ಸಂಭಾವಿಸಿ ಅವಳನ್ನು ಕರೆದುಕೊಂಡು ಹೊರಟೇ ಬಿಟ್ಟೆ. ಹಾಗೆ ಚಲಿಸುತ್ತಿದ್ದಾಗ ಅವಳ ಊರು, ವಿಳಾಸ, ಉದ್ಯೋಗ ಮುಂತಾದವುಗಳನ್ನು ಕೇಳಿದೆ. ಆಗ ಅವಳು, ನಾನು ಕೊಡಚಾದ್ರಿ ಬೆಟ್ಟದ ಮೇಲೆ ಇರುವ ದೇವಸ್ಥಾನ ಅರ್ಚಕ ಸುಬ್ಬಾ ಭಟ್ಟರ ಮಗಳು. ನನ್ನ ಹೆಸರು ಗೀತಾ ಬಾಲಿ. ಎಲ್ಲರೂ ನನ್ನನ್ನು ಗೀತಾ ಗೀತಾ ಎಂದೇ ಕರೆಯುತ್ತಿದ್ದಾರೆ. ನನಗೆ ಇಂತಹ ಪಾರ್ಟಿಗಳಲ್ಲಿ ಭಾಗವಹಿಸುವುದು, ಬೈಕ್ಗಳಲ್ಲಿ ಓಡಾಡುವುದು ಎಂದರೆ ತುಂಬ ಇಷ್ಟ. ಅಪ್ಪನಿಗೆ ಹೇಳಿದರೆ ಬರುವುದಕ್ಕೆ ಸಾಧ್ಯವಿಲ್ಲ, ಬೇರೆ ಕೆಲಸವಿದೆ ಎಂದರು. ಹಾಗಾಗಿ ನಾನು ಒಬ್ಬಳೇ ಹೊರಟಿದ್ದೆ. ನೀವು ಸಿಕ್ಕಿದ್ದು ತುಂಬ ಸಂತೋಷವಾಯಿತು ಎಂದಳು. ಹೀಗೆ ಇಬ್ಬರು ಮಾತನಾಡಿಕೊಂಡು ಹೈವೇ ಹೋಟೆಲ್ಗೆ ಬಂದಾಗ ಸುಮಾರು ಜನ ಅಲ್ಲಿ ಸೇರಿದ್ದರು. ನನಗೆ ಯಾರ ಪರಿಚಯವೂ ಹೆಚ್ಚಾಗಿ ಇರಲಿಲ್ಲ. ಪರಿಚಯ ಇದ್ದವರು ಕೆಲವರು ನನ್ನನ್ನು ಮಾತನಾಡಿಸಿದರು. ನಾನು ಅವರನ್ನು ಮಾತನಾಡಿಸುತ್ತಾ ಹೋದೆ. ಆ ಹುಡುಗಿ ಮಾತ್ರ ಯಾರೊಂದಿಗೂ ಮಾತನಾಡದೆ ತನ್ನಷ್ಟಕ್ಕೆ ತಾನೇ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಹೋದಳು. ಆ ಪಾರ್ಟಿಯಲ್ಲಿ ಸಾಕಷ್ಟು ಊಟ ತಿಂಡಿಯ ವ್ಯವಸ್ಥೆ ಇದ್ದರೂ ಅವಳು ಅವುಗಳನ್ನು ಸ್ವೀಕರಿಸಲೇ ಇಲ್ಲ. ನಾನು ಬಾ, ನನ್ನ ಜೊತೆಯಲ್ಲಿ ಸ್ವಲ್ಪ ಉಪಹಾರ ಸೇವಿಸೋಣ ಎಂದು ಕರೆದೆ. ಆಗ ಅವಳು, ನನಗೆ ಹಸಿವಿಲ್ಲ, ಏನೂ ಬೇಡ ಎನ್ನುತ್ತಿದ್ದಳು. ಆದರೆ ತನಗೆ ಬೇಕಾದವರ ಜೊತೆಗೆ ಸಂತೋಷದಿಂದ ಕುಣಿದಾಡುತ್ತಿದ್ದಳು. ಅವಳ ಸಂತೋಷವನ್ನು ನೋಡಿ ನಾನು ತುಂಬ ಸಂತೋಷಪಟ್ಟೆ.
ಪಾರ್ಟಿ ಮುಗಿಯುವಾಗ ಸುಮಾರು 2 ಗಂಟೆಯ ಮೇಲಾಗಿತ್ತು. ಎಲ್ಲರೂ ಒಬ್ಬೊಬ್ಬರಾಗಿ ಹೊರಡತೊಡಗಿದರು. ಆದರೆ ಆಕೆ ಮಾತ್ರ ಹೊರಡುವ ತರಹವೇ ಕಾಣಲಿಲ್ಲ. ನಾನು ತಡವಾಯಿತು ಎಂದು ಹೊರಟಾಗ, ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಗಡಿಬಿಡಿ ಏನು ಎಂದು ನನಗೇ ಸವಾಲು ಎಸೆದಳು. ನಾನು ಅವಳ ಮಾತಿಗೆ ಬೆಲೆ ಕೊಡದೆ ಹೊರಟಾಗ, ಮನೆಗೆ ಹೋಗಬೇಕಲ್ಲ, ನಾನೂ ಬರುತ್ತೇನೆ ಎಂದು ನನ್ನ ಜೊತೆಗೆ ಹೊರಟೇ ಬಿಟ್ಟಳು. ಆ ರಾತ್ರಿಯಲ್ಲಿ ಇವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವುದು? ಮಧ್ಯ ದಾರಿಯಲ್ಲಿ ಒಬ್ಬಳೇ ಹುಡುಗಿಯನ್ನು ಎಲ್ಲಿ ಬಿಡುವುದು? ಮನೆಗೆ ಹೋದರೆ ಮನೆ ಮಂದಿಗೆಲ್ಲ ನಾನು ಏನು ಉತ್ತರ ಕೊಡುವುದು ಎಂದು ನಾನು ಒದ್ದಾಡುತ್ತಿರುವಾಗ, ಅವಳು ಯಾವುದೋ ಸಂಕೋಚ ಇಲ್ಲದೆ ನನ್ನ ವಾಹನವನ್ನು ಏರಿ ಕುಳಿತೇ ಬಿಟ್ಟಳು. ಡಿಸೆಂಬರ್ ತಿಂಗಳಾದುದರಿಂದ ನಾವೆಲ್ಲ ಕೋಟು ಸ್ವೆಟರ್ಗಳನ್ನು ಹಾಕಿಕೊಂಡರೂ ಚಳಿಯಿಂದ ನಡುಗುತ್ತಿದ್ದೆವು. ಆದರೆ ತೆಳುವಾದ ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದರೂ ಅವಳು ಸ್ವಲ್ಪವೂ ವಿಚಲಿತಲಾದಂತೆ ಕಾಣುತ್ತಿರಲಿಲ್ಲ. ಏನೂ ಮಾಡಲು ತೋಚದೆ ಅವಳನ್ನು ಕರೆದುಕೊಂಡು ಹೊರಟೆ. ಹೀಗೆ ಬರುತ್ತಾ ಅವಳು ನನ್ನನ್ನು ಭೇಟಿಯಾದ ಸ್ಥಳಕ್ಕೆ ಬಂದೆ. ಆಗ ಅವಳು, ಸ್ವಲ್ಪ ಗಾಡಿ ನಿಲ್ಲಿಸುತ್ತೀರಾ, ನಾನು ಇಲ್ಲೇ ಇಳಿದುಕೊಳ್ಳುತ್ತೇನೆ ಎಂದಳು. ನಾನು ಕಾಟಾಚಾರಕ್ಕೆ, ಈ ರಾತ್ರಿ ಎಲ್ಲಿಗೆ ಹೋಗುತ್ತೀರಿ? ನಮ್ಮ ಮನೆಗೆ ಬನ್ನಿ, ಹೋಗೋಣ ಎಂದು ಕರೆದೆ. ಆದರೆ ಅದಕ್ಕೆ ಅವಳು ಒಪ್ಪಲಿಲ್ಲ. ಕೊರೆಯುವ ಗಾಳಿ ಬಹಳ ಜೋರಾಗಿ ಬೀಸುತ್ತಿದೆ, ತುಂಬ ಚಳಿ ಕಾಡುತ್ತಿದೆ, ನಾನು ಸ್ವೆಟ್ಟರ್ ಮತ್ತು ಕೋಟು ಎರಡನ್ನೂ ಹಾಕಿದ್ದೇನೆ, ನೀವು ಕೋಟನ್ನು ತೆಗೆದುಕೊಳ್ಳಿ ಎನ್ನುತ್ತಾ ಅದನ್ನು ಅವಳಿಗೆ ಬಿಚ್ಚಿಕೊಟ್ಟೆ. ಯಾವ ಸಂಕೋಚವಿಲ್ಲದೆ ತಕ್ಷಣವೇ ಅದನ್ನು ತೊಟ್ಟುಕೊಂಡಳು. ಅದು ಅವಳಿಗೆ ಚೆನ್ನಾಗಿ ಹೊಂದಿಕೆಯಾಗುತ್ತಿತ್ತು. ಅದರಿಂದ ಆ ಕತ್ತಲಿನಲ್ಲೂ ಅವಳು ಮತ್ತಷ್ಟು ಸುಂದರವಾಗಿ ಮಿಂಚುತ್ತಿದ್ದಳು. ಅವಳೊಬ್ಬಳನ್ನೇ ಬಿಟ್ಟು ಹೊರಡಲು ಮನಸ್ಸು ಬಾರದೆ ತೊಳಲಾಡುತ್ತಿದ್ದೆ. ಇದಾವುದರ ಬಗ್ಗೆಯೂ ಯೋಚಿಸಿದ ಅವಳು, ನಿಮಗೆ ತುಂಬ ಥ್ಯಾಂಕ್ಸ್. ನನಗೆ ಕಂಪನಿ ಕೊಟ್ಟದ್ದೇ ಅಲ್ಲದೆ ಚಳಿಯಲ್ಲಿ ರಕ್ಷಿಸಿಕೊಳ್ಳುವ ನಿಮ್ಮ ಓವರ್ ಕೋಟನ್ನು ಕೂಡ ಕೊಟ್ಟು ಸಹಕರಿಸಿದ್ದೀರಿ. ನೀವು ಯಾವಾಗಲಾದರೂ ಕೊಡಚಾದ್ರಿ ಬೆಟ್ಟದ ಮೇಲೆ ಬಂದಾಗ ನಮ್ಮ ಮನೆಗೆ ಬನ್ನಿ. ಸುಬ್ಬಾ ಭಟ್ಟರ ಮನೆ ಯಾವುದು ಎಂದು ಕೇಳಿದರೆ ಯಾರಾದರೂ ಹೇಳುತ್ತಾರೆ. ನೀವು ನಮ್ಮ ಮನೆಗೆ ಬಂದಾಗ ಈ ಓವರ್ ಕೋಟನ್ನು ವಾಪಸ್ಸು ಕೊಡುತ್ತೇನೆ. ಈಗ ನಾನು ಬರುತ್ತೇನೆ ಎನ್ನುತ್ತಾ ಕತ್ತಲಿನಲ್ಲಿ ಮಾಯವಾಗಿ ಹೋದಳು. ಕಡಿಮೆ ಎಂದರೂ 4-5 ಕಿಲೋಮೀಟರ್ ದೂರವನ್ನು ಆ ಕೊರಕಲು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು. ಒಬ್ಬಳೇ ಹುಡುಗಿ ಬೇರೆ, ಯಾರೂ ಜೊತೆಗಿಲ್ಲ, ಹೇಗಪ್ಪ ಹೋಗುತ್ತಾಳೆ ಎಂದು ಚಿಂತಿಸುತ್ತಾ ನನ್ನಷ್ಟಕ್ಕೆ ನಾನು ಮನೆಯ ಕಡೆಗೆ ಹೊರಟೆ. ಆದರೆ ಮನೆಯಲ್ಲಿ ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಹೇಳಿ ಅಪಹಾಸ್ಯಕ್ಕೆ ಅಥವಾ ಅನುಮಾನಕ್ಕೆ ಗುರಿಯಾಗುವುದು ನನಗೆ ಇಷ್ಟವಿರಲಿಲ್ಲ. ಇದಾದ ಸುಮಾರು 4-5 ದಿನಗಳ ನಂತರ ಯಾರೋ ಒಬ್ಬ ಬಂಧುಗಳು ಬಂದಾಗ ನನ್ನ ಬಳಿ ಅವರು ಕೊಡಚಾದ್ರಿ ಬೆಟ್ಟವನ್ನು ತೋರಿಸುವಂತೆ ಕೇಳಿಕೊಂಡರು. ನಾನು ಈ ಸಮಯಕ್ಕಾಗಿ ಕಾಯುತ್ತಿದ್ದೆ. ಬೆಟ್ಟಕ್ಕೆ ಹೋಗುವುದು ನನ್ನ ಉದ್ದೇಶವಲ್ಲ, ಆದರೆ ಆ ಹುಡುಗಿಯ ಬಗ್ಗೆ ವಿಚಾರಿಸಬೇಕು ಎಂಬುದು ನನ್ನ ಮುಖ್ಯ ಉದ್ದೇಶವಾಯಿತು. ಆದರೆ ಎಷ್ಟು ಹುಡುಕಿದರೂ ಹುಡುಗಿಯಾಗಲಿ ಅಥವಾ ಅವಳ ಮನೆಯಾಗಲಿ ಆ ಬೆಟ್ಟದ ಮೇಲೆ ಕಾಣಲು ಸಿಗಲಿಲ್ಲ. ಅಲ್ಲಿದ್ದ ಒಂದು ಹೋಟೆಲ್ನಲ್ಲಿ ನಾನು ಮತ್ತು ಬಂಧುಗಳು ಉಪಹಾರವನ್ನು ಸೇವಿಸಲು ಹೋಗಿದ್ದೆವು. ಅಲ್ಲಿಂದ ಹೊರಟುವಾಗ ನಾನು, ಇಲ್ಲಿ ಸುಬ್ಬಾ ಬೆಟ್ಟ ಎಂಬ ಅರ್ಚಕರಿದ್ದಾರಂತಲ್ಲ, ಅವರ ಮನೆ ಯಾವುದು? ಅವರ ಮನೆಯಲ್ಲಿ ಸ್ವಲ್ಪ ಕೆಲಸವಿದೆ ಎಂದು ಕೇಳಿದೆ. ಭಟ್ಟರು ಆಶ್ಚರ್ಯದಿಂದ ನನ್ನ ಕಡೆಗೆ ನೋಡುತ್ತಾ, ಸುಬ್ಬಾ ಭಟ್ಟರ? ಅವರು ನಿಮಗೆ ಹೇಗೆ ಗೊತ್ತಿದ್ದಾರೆ? ಅವರು ತೀರಿ ಹೋಗಿ ಅದಾಗಲೇ 20 ವರ್ಷಗಳ ಮೇಲಾಯಿತು. ಈಗ ಅವರ ಮನೆಯಲ್ಲಿ ಯಾರೂ ಇಲ್ಲ. ಈ ಬೀದಿಯ ತುದಿಯಲ್ಲಿ ಒಂದು ಪಾಳು ಬಿದ್ದ ಮನೆ ಕಾಣಿಸುತ್ತಿದೆಯಲ್ಲ, ಅದೇ ಅವರ ಮನೆ ಎಂದರು. ನಾನು ಆಶ್ಚರ್ಯದಿಂದ, ಹಾಗಾದರೆ ಅವರ ಮಗಳು ಗೀತಾ ಎಲ್ಲಿದ್ದಾಳೆ? ಆತಂಕ ತಡೆಯಲಾರದೆ ಕೇಳಿದೆ. ಗೀತಾ ಅಂದರೆ ಗೀತಾವಾಲಿ ಅಲ್ಲವೇ? ಅವಳು ಸತ್ತು ಹೋಗಿ 20 ವರ್ಷಗಳ ಮೇಲಾಯಿತು. ಅವಳಿಗೆ ಬೈಕ್ ಸವಾರಿ ಮಾಡುವುದು ಅಂದರೆ ತುಂಬ ಇಷ್ಟವಾಗಿತ್ತು. ಒಮ್ಮೆ ಯಾರದ್ದೋ ಜೊತೆಯಲ್ಲಿ ಬೆಟ್ಟದಿಂದಿಳಿದು ಹೋಗುತ್ತಿದ್ದಾಗ ಬೈಕ್ ಅಪಘಾತಕ್ಕೆ ಒಳಗಾಗಿ ಅಲ್ಲೇ ಅವಳು ಸಾವನ್ನಪ್ಪಿದಳು. ಅಂದರೆ ಅಪ್ಪ ಸತ್ತು ಹೋಗಿ ಕೇವಲ 4 ತಿಂಗಳಲ್ಲಿ ಅವಳು ಕೂಡ ಅಪ್ಪನ ಹಾದಿಯಲ್ಲೇ ಹೊರಟು ಹೋಗಿದ್ದಳು. ನಮ್ಮ ಗೀತಾ ತುಂಬ ಸುಂದರವಾದ ಹುಡುಗಿ. ಸದಾ ಲವಲವಿಕೆಯಿಂದ ಓಡಾಡುತ್ತಿದ್ದಳು. ಎಲ್ಲರನ್ನೂ ಮಾತಾಡಿಸಿಕೊಂಡು ಹೋಗುತ್ತಿದ್ದಳು. ಅವಳು ಕೇವಲ ಸುಬ್ಬಾ ಭಟ್ಟರ ಮಗಳು ಮಾತ್ರವಾಗಿರಲಿಲ್ಲ, ಈ ಊರಿನಲ್ಲಿ ಎಲ್ಲರ ಮಗಳಾಗಿದ್ದಳು. ಇಂದಿಗೂ ಅವಳನ್ನು ನೆನೆಸಿಕೊಂಡರೆ ಸಂಕಟವಾಗುತ್ತದೆ. ಅವಳ ಜ್ಞಾಪಕಾರ್ಥವಾಗಿ ನಾವೆಲ್ಲರೂ ಸೇರಿ ಆ ಪಾಳುಮನೆಯ ಹಿಂಭಾಗದಲ್ಲಿ ಅವಳ ದೇಹವನ್ನು ಮಣ್ಣು ಮಾಡಿದ್ದೇವೆ. ಆ ಜಾಗದಲ್ಲಿ ಅವಳ ಹೆಸರಿನ ಫಲಕವನ್ನು ನಿಲ್ಲಿಸಿದ್ದೇವೆ. ಬೇಕಾದರೆ ಹೋಗಿ ಪರೀಕ್ಷಿಸಿ ಎಂದರು. ಹಿಂದಿನ ರಾತ್ರಿ ಅವಳು ನನಗೆ ಸಿಕ್ಕಿದ್ದು
ಅವಳೊಂದಿಗೆ ಮಾತನಾಡಿದ್ದು, ಅವಳಿಗೆ ನನ್ನ ಓವರ್ ಕೊಟ್ಟದ್ದು ಎಲ್ಲವನ್ನೂ ಹೇಳಿದೆ. ಅವರು ನನ್ನ ಮಾತನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಇವನಿಗೆ ಏನೋ ತಲೆ ಕೆಟ್ಟಿರಬೇಕು ಎನ್ನುವ ರೀತಿಯಲ್ಲಿ ನನ್ನನ್ನು ವಿಚಿತ್ರವಾಗಿ ನೋಡತೊಡಗಿದರು. ನಾನು ಆತಂಕವನ್ನು ತಡೆಯಲಾಗದೆ ಆ ಮನೆಯ ಹತ್ತಿರ ಓಡಿದೆ. ಮನೆಯೊಳಗೆಲ್ಲ ಜಾಲಾಡಿದೆ. ಅವರು ಹೇಳಿದಂತೆ ಮನೆ ಪೂರ್ತಿ ನಶಿಸಿ ಹೋಗಿದ್ದು, ಮನೆಯ ಹಿಂಭಾಗ ಮರಮೊಟ್ಟುಗಳಿಂದ ತುಂಬಿಕೊಂಡಿದ್ದವು. ವರಾಂಡದ ಹಿಂಭಾಗದಲ್ಲಿ ಸಮಾಧಿಯ ಮೇಲೆ ಒಂದು ಫಲಕದ ಕಲ್ಲು ರಾರಾಜಿಸುತ್ತಿತ್ತು. ಅದರ ಮೇಲೆ ಗೀತಾಬಾರಿಯ ಹೆಸರು ಹಾಗೂ ಜನನ ಮರಣದ ದಿನಾಂಕಗಳನ್ನು ನೋಡಿದಾಗ ನನಗೆ ಮೂರ್ಛೆ ಬರುವಂತಾಗಿತ್ತು. ಏಕೆಂದರೆ ಅವು 20 ವರ್ಷಗಳ ಹಿಂದಿನ ದಿನಾಂಕವಾಗಿದ್ದು, ಅವಳು ತೀರಿ ಹೋಗಿ 20 ವರ್ಷಗಳ ಮೇಲಾಗಿದೆ ಎಂಬುದನ್ನು ಸೂಚಿಸುತ್ತಿತ್ತು. ಕಲ್ಲಿನ ಪಕ್ಕದಲ್ಲಿ ತೊಳೆದು ಇಸ್ತ್ರಿ ಮಾಡಿದ್ದ ನನ್ನ ಓವರ್ ಕೋಟ್ ನನ್ನನ್ನು ಅಣಕಿಸುತ್ತಿತ್ತು. ನಮಸ್ಕಾರ.